ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹೌದು, ಇವರಿಗೆ ರಿಸರ್ವೇಷನ್ ಕೊಡಬೇಕಾಗಿದ್ದು ಕೊಡ್ತಕ್ಕದ್ದು ಅನಿವಾರ್ಯ. ನಾವೀಗಾಗಲೇ ಜಾತಿ ನೆಲೆಗಟ್ಟಿನಲ್ಲೇ, ಬಡತನ ನೆಲೆಗಟ್ಟಿನಲ್ಲೇ, ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲೇ, ಶೈಕ್ಷಣಿಕ ನೆಲೆಗಟ್ಟಿನಲ್ಲೇ, ಆರ್ಥಿಕ ನೆಲೆಗಟ್ಟಿನಲ್ಲೇ, ಈ ಎಲ್ಲ ನೆಲೆಗಟ್ಟಿನಲ್ಲಿ, ಬಡತನದ ನೆಲೆಗಟ್ಟಿನಲ್ಲೇ ಈ ಮೀಸಲಾತಿಯನ್ನು, ಅದರಲ್ಲೂ ಕೆಳಜಾತಿಗಳು, ಹಿಂದುಳಿದ ಜಾತಿಗಳು, ಅತಿ ಹಿಂದುಳಿದ ಜಾತಿಗಳ ನೆಲೆಗಟ್ಟಿನಲ್ಲೇ ನಮ್ಮ H ಕಾಂತರಾಜ್ ಅವರು ಒಂದು ವರದಿಯನ್ನು ಸಲ್ಲಿಸಿದರು. ಅದಕ್ಕೆ ಒಂದು ಮತ್ತಷ್ಟು ಅಭ್ಯಾಸ ಮಾಡಿದಂಥ ನಮ್ಮ K ಜಯಪ್ರಕಾಶ್ ಅವರು ಶಿಫಾರಸು ಮಾಡಿ ಮೊದಲ 27% ಆರಂಭದಲ್ಲೇ OBCಗೆ, ನಂತರದಲ್ಲಿ 32, ಅದನ್ನೀಗ 51ಕ್ಕೆ ಹೆಚ್ಚಿಸಬೇಕು ಅಂತ. ಅಂದ್ರೆ ಜನಸಂಖ್ಯೆ ಹೆಚ್ಚಾದಂಗೆ ಅವರವರ ಪಾಲಿಗೆ ಅವ್ರು ಕೊಡೋದಂಥ ಒಂದು ವ್ಯವಸ್ಥೆ, ಅವ್ರನ್ನ ಎತ್ತುವಂಥ ವ್ಯವಸ್ಥೆ, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಆ ನೆಲೆಗಟ್ಟಿನಲ್ಲೇ ನಮ್ಮ ಸಿದ್ದರಾಮಯ್ಯನವರು 2015ರಲ್ಲೇ ಈ ಒಂದು ಸಮೀಕ್ಷೆ ಮಾಡಿಸಿದರು. ಅದ್ರ ಬಗ್ಗೆ ಅನೇಕ ವಿರೋಧ, ಪರ ಹೇಳಿಕೆಗಳು, ಟೀಕೆಗಳು, ಟಿಪ್ಪಣಿಗಳು, ಅದರಲ್ಲೂ ಅತಿರೇಕಕ್ಕೆ ಹೋಗುವಷ್ಟರ ಮಟ್ಟಿಗೆ ಈ ಸರ್ಕಾರವನ್ನು ಕೆಡವೇ ಬಿಡಬೇಕು ಅನ್ನೋಷ್ಟರ ಮಟ್ಟಿಗೆ ಒಕ್ಕಲಿಗ ನಾಯಕರು, ಒಕ್ಕಲಿಗ ಜನ, ಅದೇ ಕಾಲ ಲಿಂಗಾಯತ ಮತ್ತು ವೀರಶೈವರು ಈ ಒಂದು ತಪ್ಪದ, ಇದು ಅವೈಜ್ಞಾನಿಕದ, ಪ್ರತಿಯೊಬ್ಬರ ಮನೆಗೆ ಹೋಗಿಲ್ಲ, ಸರಿಯಾಗಿ ಸರ್ವೆ ಮಾಡಿಲ್ಲ ಅನ್ನೋದು ಅನೇಕ ತಕರಾರುಗಳನ್ನು ಹಾಕ್ತಾ ಇರೋದ ಮಧ್ಯದಲ್ಲಿನ ಇವತ್ತು ವಿಶೇಷ ಸಭೆಯೊಂದು ನಡೀತಾ ಇದೆ. ಸಿದ್ದರಾಮಯ್ಯ ಕರೆದಿದ್ದಾರೆ. ಅದಲ್ಲ ಇವತ್ತು ಸಾಯಂಕಾಲ 4 ಗಂಟೆಗೆ ಮೋಸ್ಟ್ಲಿ ನಮ್ಮದು ಈ ವಿಡಿಯೋ ಹೊರಗೆ ಬರೋದ್ರೊಳಗೆ ನೀವು ಅದನ್ನು ನೋಡ್ತಾ ಇರ್ತೀರಿ. ಆದರೂ ಅವರಲ್ಲೇ ಈ ಒಂದು ನೆಲೆಗಟ್ಟಿನಲ್ಲಿ ಇವರು ನಮ್ಮ ಸಿದ್ದರಾಮಯ್ಯನವರು ಇವತ್ತು ಕ್ಯಾಬಿನೆಟ್ ಮುಂದೆಲ್ಲ ಮಂಡಿಸಿ ಯಾಕೆ ಕೊಡಬೇಕು, ನಾವು ಏನು ಕಾರಣ ಕೊಡಬೇಕು ಮತ್ತು ಯಾವ ಕಾರಣಕ್ಕಾಗಿ ನಾವು ಇದನ್ನು ಮೀಸಲಾತಿ ಹೆಚ್ಚು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಅವರ ನಮ್ಮ ಕ್ಯಾಬಿನೆಟ್ ಅಂದರೆ ಮಿನಿಸ್ಟರ್ ಜೊತೆಗೆ, ಸಾಧ್ಯವಾದ ಶಾಸಕರ ಜೊತೆಗೆ, ಎಲ್ಲರ ಜೊತೆಗೆ ಮಾತಾಡಿ ಒಂದು ಎಲ್ಲರೂ ಕುಡ್ಕೊಳ್ಳುವಂಥ ಒಂದು ಒಪ್ಪಿಗೆ ಆಗುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಇವತ್ತದು ಒಪ್ಪಿಗೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದ್ರೆ 32ರಿಂದ 52ಕ್ಕೆ ಇದನ್ನು ಭಾಳಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಜನ ಏನೋ ಹಿಂದುಳಿದವರು ಇದ್ದರು, ಅವ್ರು ಸೇರಿಸಿಲ್ಲ, ಇರುವ ತಕರಾರುಗಳು ಅಂತಲ್ಲ, ಯಾವುದೂ 100ಕ್ಕೆ 100 ಏನಪ್ಪ ಅಂದ್ರೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ದಿನದ ದಿನಕ್ಕೆ ಬದಲಾವಣೆ ಆಗ್ತಾ ಇರ್ತಾವೆ. ಬಟ್ ಆದರೂ 2015ರಲ್ಲಿ ಮಾಡಿದ್ದು 10 ವರ್ಷ ಹಿಂದಿನ ಇದು ಇರ್ಬೋದು, ಅದನ್ನು ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಹಿಂದುಳಿದವ್ರ ಸಂಖ್ಯೆ ಮತ್ತು ಹಿಂದುಳಿದ ಜಾತಿಗಳು, ಈಗ ವೀರಶೈವರು ಇರ್ಬೋದು, ಅಲ್ಲೇ ಉಪಜಾತಿಗಳು, ಅಲ್ಲಿ ಹಿಂದುಳಿದವ್ರದ್ದು, ಅಲ್ಲಿ ಶೈಕ್ಷಣಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದರಲ್ಲೇ ವೀರಶೈವ, ಲಿಂಗಾಯತ್ ಮತ್ತು ಇತರೆ 94 ಉಪಜಾತಿಗಳಿದ್ದಾವೆ. ಅವ್ರ ಜನಸಂಖ್ಯೆ ಎಷ್ಟದಪ್ಪ ಅಂದ್ರೆ 66,35,233 H ಕಾಂತರಾಜ್ ಅವ್ರ ವರದಿ ಪ್ರಕಾರ. ಇದನ್ನು ಬೇಕಾದರೆ ವೀರಶೈವ ಇದ್ದಂಥವ್ರು ತಮ್ಮ ಒಂದು ಕಮಿಟಿ ಮಾಡಿಕೊಂಡು ಮತ್ತೇನು ಮಾಡಿ ಅವರ ಉಪಜಾತಿಗಳನ್ನ ಕೂಡಿಸ್ಕೊಂಡು ಇವತ್ತು ಅಲ್ಲಿ ಈ ಕೂಡಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗೆ ಬಂದು ನಿಂತದ್ದು. ಇವತ್ತು ಇಲ್ಲಿವರೆಗೆ ಜಾತಿಗಳ ಕಾರಣದಿಂದ, ಉಪಜಾತಿಗಳ ಕಾರಣದಿಂದ ಬೇರೆ ಬೇರೆ ಆಗಿದ್ರು. ಅಲ್ಲಲ್ಲೇ ಕುಂಬಾರ ಒಂದು ರೀತಿ, ಕಂಬಾರ ಒಂದು ರೀತಿ, ಮತ್ತೊಂದು ರೀತಿ, ಹೀಗೆ ಅಲ್ಲೂ ಉಪಜಾತಿಗಳಿದ್ದ ಅವರೆಲ್ಲರೂ ಒಬ್ಬರಿಗೆ ಬಣಗಾರು, ಬಲಜಗ ಹಿಂಗೆ ಅನೇಕ ಜಾತಿಗಳು ಅಲ್ಲಿ ಇದ್ದುಕೊಂಡು ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ 94 ಉಪಜಾತಿಗಳಿದ್ದಾವೆ ಈ ವೀರಶೈವ ಲಿಂಗಾಯತ ಕಮ್ಯುನಿಟಿಯಲ್ಲೇ. ಅವ್ರಿಗೆಲ್ಲರಿಗೂ ಅವರವರ ಈ ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಒಂದು ಗೊತ್ತಿರೋದ ಪ್ರವರ್ಗ 1 A B C ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ ನಂತರ ನೋಡೋಣ ಇದು ಮಾಡಿದ್ದಾರೆ. ಇನ್ನು ಒಕ್ಕಲಿಗ ಮತ್ತು ಇತರೆ ಒಕ್ಕಲಿಗರು ಮೇನ್ ಜಾತಿ, ಅದರಲ್ಲಿ 47 ಉಪಜಾತಿಗಳಿದ್ದಾವೆ. ಇನ್ನು ಕೆಲವೊಬ್ಬರು ಇದನ್ನು ಒಪ್ಪುವುದಿಲ್ಲ. ಆದ್ರೆ ಅದು ಒಪ್ಪೋದನ್ನು ಓಪನಾಗಿ ಕೇಳ್ತೀವಿ, ನಿಮ್ಮ ಮಾತನ್ನೇ ಮಾಡ್ಕೊಂಡು ಬರೀ ಸರ್ವೆನೂ ಮಾತಾಡ್ತಿದ್ದಾರೆ. ಇದು ಡಿಸ್ಕಷನ್ಕಾಗಿ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಇವು ಒಮ್ಮೆಲೆ ಒಬ್ಬರೊಬ್ಬರು ಒತ್ತಡ ಮಾಡಿ ಹೇರುವಂಥದ್ದಲ್ಲ ಅಂತೇಳಿ ಗೌರ್ಮೆಂಟ್ ಅಂದರೆ ಸರ್ಕಾರ ಹೇಳ್ತಾ ಇದೆ. ಅವರಲ್ಲೇ 61,62,652 ಜನ ಇದ್ದಾರೆ ಅಂತ ಇವರು ಸರ್ವೆ, ನಮ್ಮ ಕಾಂತರಾಜ್ ಅವ್ರ ಸರ್ವೆ, ಈ ಎಲ್ಲ ಉಪಜಾತಿಗಳು ಕೂಡ್ಕೊಂಡು. ಆದರೆ ಇದನ್ನು ಒಪ್ಪುವುದಿಲ್ಲ ಅವ್ರು. ನಮ್ಮ ಕೋಟಿ ಮೇಲೆ ಆಗ್ತದೆ, 2 ಕೋಟಿ ಆಗ್ತದೆ. ಅವ್ರು ಹೇಳ್ತಾರೆ ಅದು ಸರ್ವೆ ಮಾಡಿಸ್ಬೇಕಾಗ್ತದೆ, ಅದು ವೈಜ್ಞಾನಿಕವಾಗಿ ಮಾಡುತ್ತಿಲ್ಲ. ಅವರು ಬ್ಯಾಡ ಅಂದಿಲ್ಲ. ಆದರೆ ಈಗಾಗಲೇ ಅದನ್ನು ಘೋಷಣೆ ಮಾಡಿದ್ದಾರೆ. ಕುರುಬರ ಮತ್ತು ಇತರೆ ಕುರುಬರ ಮೇನು ಅವರು ಉಪಜಾತಿಗಳು ಹಿಡ್ಕೊಂಡು ಅವರು 43,72,847 ಜನ ಇದ್ದಾರೆ ಕುರುಬರು. ಮುಂದೆ ನಂತರ ಬರೋದು ಮರಾಠ ಮತ್ತು ಇತರೆ ಅವರು 8 ಉಪಜಾತಿ ಇದ್ದಾವೆ. ಅವ್ರದ್ದು 14,76,894 ಜನ ಇದ್ದಾರೆ ಅಂತ ಇವ್ರು ಹೇಳ್ತಾರೆ ಖಚಿತವಾಗಿ. ಈ ಜನಸಂಖ್ಯೆ ಇವರ ಆಧಾರದ ಮೇಲೆ ಅದಕ್ಕೆ ಅದೇ ಕಾಲಕ್ಕೆ ಬೆಸ್ತರು, ಬೆಸ್ಕರ ಮತ್ತು ಈ ಥರ 47 ಜಾತಿಗಳಿದ್ದಾವೆ.
ಅವರು 14,33,309 ಇದ್ದಾರೆ. ಈಡಿಗ ಮತ್ತು ಇತರೆ 24 ಜಾತಿಗಳಿದೆ ಉಪಜಾತಿಗಳು. ಅವರು 14,12,000 ಏನಪ್ಪ 493 ಜನಸಂಖ್ಯೆ ಅದ. ಇನ್ನು ವಿಶ್ವಕರ್ಮ ಅಂದರೆ 16 ಮತ್ತು ಇತರೆ ಜಾತಿಯವರು 45 ಇದ್ದಾರೆ ಉಪಜಾತಿಗಳು. ಅವರು 12,13,347 ಅದ. ಮತ್ತು ಬಲಿಜ ಮತ್ತು ಇತರೆ ಜಾತಿಗಳು ಅವರು 10,41,352 ಇದ್ದಾವೆ. ಮುಸ್ಲಿಂ ಮತ್ತು ಇತರೆ 99 ಜಾತಿಗಳಿದ್ದಾವೆ ಮುಸಲ್ಮಾನರಲ್ಲಿ. ಅವೆಲ್ಲ ಕೂಡಿಸ್ಕೊಂಡು 76,99,425 ಇದ್ದಾವೆ. ಇವತ್ತು ಲೆಕ್ಕ ಹೇಳ್ತಾಯಿದ್ರು. ಇವ್ರಿಗೆ ಮೀಸಲು 32ರಿಂದ 51ಕ್ಕೆ ಇರಿಸುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಇವತ್ತದು ಡಿಸ್ಕಷನ್ ಆಗುವಂಥದ್ದು. ಯಾಕಂದರೆ ಈಗ ಮೇನ್ ಬಂದಿದ್ದಾರೆ OBC. ಯಾಕಂದರೆ ಅವ್ರದ್ದು ಸರಿಯಾಗಿ ಇಲ್ಲಿವರೆಗೆ ಸರ್ವೆ ಆಗಿರಲಿಲ್ಲ. ಇದನ್ನು ಸರ್ವೆ ಮಾಡಿದ್ದಾರೆ. ಆದರೆ ಇದು ಇವತ್ತು ಕಾನೂನು ತಜ್ಞರು ಹೇಳ್ತಾರೆ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಅಂತೇಳಿ. ಆದರೆ ಅವರು ಶೈಕ್ಷಣಿಕತೆ ಸಾಮಾಜಿಕ ಎಲ್ಲ ಪರಿಸ್ಥಿತಿ ಇಟ್ಕೊಂಡು ಅದ್ರ ಜೊತೆ ಜಾತಿ ಕಾಲಮ್ ಅಂತ ಕೇಳ್ಕೊಂಡಿದ್ದಾರೆ. ಹೌದು, ಕೇಂದ್ರನೇ ಇದನ್ನು ಒಪ್ಪಿಕೊಡ್ಬೇಕಾಗ್ತದೆ. ಇದು ಕಾನೂನಾತ್ಮಕ ವಿರೋಧ ಆದದ್ದು. ಬಟ್ ಸರ್ವೆ ಯಾರಾದರೂ ಮಾಡಲೇಬೇಕಲ್ಲ. ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ಅದನ್ನ ಕೇಂದ್ರಕ್ಕೆ ಕಳಿಸ್ತಾ ಇದ್ದಾರೆ. ಕೇಂದ್ರ ಒಪ್ಪೋದು ಬಿಡೋದು ಯಾವ ಕ್ಲೌಸ್ ಏನು ಎಂತು ಅಂತೆಲ್ಲ ಅದು ಕೇಂದ್ರದ ಒಪ್ತದೋ ಬಿಡ್ತಾನೋ ಅದು ಬೇರೆ. ಮತ್ತು ಸುಪ್ರೀಂ ಕೋರ್ಟ್ ಹೋಗುವಂಥ ಸಾಧ್ಯತೆಗಳು ಇದ್ದಾವೆ. ಆಲ್ರೆಡಿ ಸುಪ್ರೀಂ ಕೋರ್ಟು ಹೇಳಿಬಿಟ್ಟದ OBCಗೆ ನೀವು ಒಂದು ಲೆಕ್ಕಪತ್ರ ತೊಗೊಂಬರಪ್ಪ ಅವ್ರು ಎಷ್ಟಿದ್ದಾರೆ ಏನಿದ್ದಾರೆ ಅವ್ರಿಗೆ ಕೊಡೋನು, ನಮ್ದು ಅಬ್ಜೆಕ್ಷನ್ ಏನಿಲ್ಲ ಅಂತೇಳಿ. ಈಗಾಗಲೇ ಅದನ್ನು ಅಲ್ಲಿಂದ ಈ ಪರ್ಮಿಷನ್ ಸಿಕ್ಕಿದ್ದದ. ಅದಕ್ಕೆ ಸಿದ್ದರಾಮಯ್ಯನವರು ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಎಲ್ಲ ಜನರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈಗ ಬಡತನ ಕಾರಣಕ್ಕಾಗಿ ಅದರ ಹಿಂದುಳಿದ ಆರ್ಥಿಕವಾಗಿ ದುರ್ಬಲ ಇದ್ದಂಥವ್ರಿಗೆ 10% ಈಗಾಗಲೇ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಪರ್ಮಿಷನ್ ಇಲ್ಲದ ಇದು ಯಾವುದು ಒಪ್ಪಿಗೆ ಇಲ್ಲದ. ಆ್ಯಕ್ಚುಲಿ ಅದು ಕೊಡ್ಲಿಕ್ಕೆ ಬರ್ತಾ ಇರೋದಲ್ಲ, ಕೇಂದ್ರ ಸರ್ಕಾರ ಕೊಟ್ಬಿಟ್ಟದ. ನಾವು ಮಾಡಿದ್ದೀವಪ್ಪ ಅವ್ರು ತೊಗೊಳ್ಳಿ 10% ಅಂತೇಳಿ. ಅದನ್ನು ಜನ ಒಪ್ಕೊಂಡಿದ್ದಾರೆ. OBC ಅವರು ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಇಲ್ಲೇನಪ್ಪ ಅಂದರೆ ಜೀವನ ಕೊಡು ತೆಗೆದುಕೊಡು, ಇದ್ದವರು ಕೊಡೋದು, ಇಲ್ಲದವರು ತೊಗೊಳ್ಳೋದು. ಇದು ದಿಸ್ ಇಸ್ ದ ಬೇಸಿಕ್ ಪಾಲಿಸಿ. ಹಿಂಗೆ ಹೇಳಿದ್ಕೊಳ್ಳೆ ಮಾತಾಡ್ತಾರೆ ಬೇಡಪ್ಪ, ಹಾಗೆ ಮಾತಾಡಿದಾರೋ ದೊಡ್ಡ ದೊಡ್ಡ ಮಾತು ಬೇಡ, ನಮ್ಗೆ ನಮ್ಮ ಜನ ಎಷ್ಟು ಅಷ್ಟು ಬೇಕು ಅಂತೇಳಿ. ಆದರೆ ನೀವು ಅದು ಸರ್ವೆ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು. VLC ಅವರಿಗೆ, ಲಿಂಗಾಯತರಿಗೆ ಮತ್ತು ಜೊತೆಗೆ ನಮ್ಮ ಒಕ್ಕಲಿಗ ಸಮುದಾಯದವರಿಗೆ. ಈ ನೆಲೆಯಲ್ಲೇ ಇವತ್ತು ನಡೆಯುತ್ತಿರುವಂಥ ಈ ಒಂದು ಏನಪ್ಪ ಅಂತಂದ್ರೆ ಸರ್ವೆ ಅನ್ನೋಕ್ಕಿಂತ ಸರ್ವೆ ಚರ್ಚೆ ಜೊತೆಗೆ ಒಪ್ಪುದು 51%. ಯಾಕಂತಂದ್ರೆ ಈ ವಿವಿಧ ಪ್ರವರ್ಗಗಳು ನಿಮಗೆ ಗೊತ್ತದ, ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ ಗುರುತಿಸಲ್ಪಟ್ಟಿದ್ದು ಏನಪ್ಪ ಅಂದ್ರೆ ಪ್ರವರ್ಗ 1A ಮೊದಲು ಒಂದಿತ್ತು, ಈಗ 1A ಮಾಡಿದ್ದಾರೆ. ಪ್ರವರ್ಗ 2B 1B ಮಾಡಿದ್ದಾರೆ. ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಮಾಡಿ ಇದಕ್ಕೆ ಕೆನೆಪದ ಅಳವಡಿಸಬೇಕು ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಒಂದು ಹಂತಕ್ಕೆ ಅವರು ಆರ್ಥಿಕವಾಗಿ ಭದ್ರಾದ್ರೆ ಆ ನಂತರ ಅದು ಕ್ಯಾನ್ಸಲ್ ಮಾಡಿರಿ ರಿಸರ್ವೇಷನ್. ಇದು ಸರಿಯಾದ ವಿಚಾರ. ಯಾಕಂತಂದ್ರೆ ಎಲ್ಲರಿಗೂ ಅಪ್ಲೈ ಆಗಬೇಕಾದಂಥದ್ದು. ಅವ್ರು ಆರ್ಥಿಕವಾಗಿ ಭದ್ರದ ಅವ್ರಿಗೆ ಯಾಕೆ ಕೊಡಬೇಕು? ಇದು ದೊಡ್ಡ ಪ್ರಶ್ನೆ. ಯಾಕಂದರೆ ಆಗಿದ್ದಾರೆ ಅವರು. ಇನ್ನು ಆರ್ಥಿಕವಾಗಿ ಅಭದ್ರವ್ರಲ್ಲಿ ಯಾರು ಅವ್ರಿಗೆ ಕೊಡಲಿ. ಇದು ಎಲ್ಲರೂ ಇವತ್ತು ಚರ್ಚೆ ವಿಷಯಗಳಿದ್ದಾವೆ. ಇದು ಮಾಡುವಂಥದ್ದು ಕೆಲಸನೂ ಹೌದು. ಆರ್ಥಿಕವಾಗಿ ಭದ್ರ ಆದ್ಮೇಲೆ ಯಾಕೆ ಕೊಡಬೇಕು? ಈ ಪ್ರಶ್ನೆ ಉತ್ತರಬೇಕಾಗಿದೆ ಇವತ್ತು. ಯಾಕೆಂತಂದ್ರೆ ಬರೀ ನಾವು ಎಲ್ಲರೂ ಕೊಡ್ರಿ ಹಿಂದುಳಿದವರು ಹೌದು ಹಿಂದುಳಿದ ಜಾತಿಯಾಗಿ ಹುಟ್ಟಿದ್ರಿ ಕರೆ. ಅದು ನೀವು ಹಿಂದುಳಿದಿರ್ಬೇಕಲ್ಲರಿ, ನೀವು ಆರ್ಥಿಕ ಭದ್ರ ನಿಮ್ಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು. ಇದು ಇನ್ನು ನಂತರ SC ST ಇನ್ನುಳಿದ ಸಮುದಾಯಕ್ಕೂ ಅಪ್ಲೈ ಆಗಬೇಕು ಅನ್ನೋದು ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಹೌದು, ಸಹಜ ಕೇಳೋದ್ರಿಗೆ ತಪ್ಪಲ್ಲ. ಆದರೆ ನೀವೆಲ್ಲ ಭದ್ರ ಆದ್ಮೇಲೆ ಆರ್ಥಿಕವಾಗಿ ಸುಭದ್ರ ಆದ್ಮೇಲೆ ನಮ್ಗೆ ಇನ್ನೂ ರಿಸರ್ವೇಷನ್ ಬೇಕಂತಂದ್ರೆ ಅದು ಅಸಾಧ್ಯ ಅನ್ನುವಂಥ ಮಾತನ್ನು ನಿಧಾನಕ್ಕೆ ಆ ಭಾವನೆಗಳು ಮೂಡ್ತಾ ಇದ್ದಾವೆ. ಅದು ಆಗಬಾರ್ದಂಗೆ. ಯಾಕಂದ್ರೆ ಮೂಲತಃ ಉದ್ದೇಶ ಏನಪ್ಪ ಇದ್ರದ್ದು ರಿಸರ್ವೇಷನ್ ಕೊಡೋದು ಆರ್ಥಿಕವಾಗಿ ಭದ್ರು, ಸಾಮಾಜಿಕವಾಗಿ ಭದ್ರು ಬಿದ್ದಂಥ ಜನರಿಗೆ ಕೊಡಬೇಕಾಗಿದ್ದು. ಇದು ಹೌದು. ಅದೇ ಕಾರಣಕ್ಕೆ ಅವ್ರಿಗೆ ಗೆದ್ದ ಮೇಲತ್ತೆ, ಶೈಕ್ಷಣಿಕವಾಗಿ ಗೆದ್ದ ಮೇಲತ್ತೆ, ಯಾರು ಎತ್ತರಕ್ಕೆ ಬೆಳೆದ ಮೇಲತ್ತೆ ಅವ್ರಿಗೆ ಯಾಕಪ್ಪ ರಿಸರ್ವೇಷನ್ನು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೋ ಇರಲಿ, ಇದು ಇವತ್ತಿನ ಚರ್ಚೆಯಲ್ಲೇ ಬರುವಂಥದ್ದು. ಇದು 32ರಿಂದ ಏನಪ್ಪ ಶೇಕಡ ಕೊಟ್ಟಿದ್ದದ ಅದನ್ನು ಈ ಒಂದು ನೆಲೆಯಲ್ಲೇ ಏರಿಸುವಂಥ ಕೆಲಸ ನಡೆದದು. ತಮಿಳುನಾಡಿನಲ್ಲಿ ಈಗಾಗಲೇ 69% ರಿಸರ್ವೇಷನ್ ಕೊಡುವಂಥದ್ದು. ಅದೇ ಕಾರಣಕ್ಕೆ ಜಾರ್ಖಂಡದಲ್ಲಿ 77% ಮೀಸಲಾತಿ ಕೊಟ್ಟಿದ್ದ. ಇವೆಲ್ಲ ಎಕ್ಸಾಂಪಲ್ ಇಟ್ಕೊಂಡು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು OBC ಅವರಿಗೆ ಒಂದು ದೊಡ್ಡ ಪ್ರಮಾಣದ 32ರಿಂದ 51% ಹೆಚ್ಚು ಮಾಡುವಂಥ ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತು. ಇದನ್ನು ಇವತ್ತು ನೋಡೋಣ ಅಂತ ಹೇಳ್ತಾ ಸಾಯಂಕಾಲ 4ರ ನಂತರ ಇದು ನಡೀತಾ ಇದೆ ವಿಶೇಷ ಸಭೆ. ಈ ಸಭೆಯಲ್ಲಿ ಏನೇನು ಡಿಸ್ಕಷನ್ ಆಗ್ತಾವೆ ಮತ್ತು ನಿಮ್ಮ ಡಿಸ್ಕಷನ್ ಮಾಡೋಣ. ಬಟ್ ಒಂದು ತಿಂಗಳು ನಾವು ತಿಳ್ಕೊಬೇಕು, ಒಂದು ವಿಷಯ ತಿಳ್ಕೊಬೇಕು, ಯಾರೂ ಇರಲಿ ಮೀಸಲಾತಿ ಇದು ಶಾಶ್ವತ ಪರಿಹಾರ ಅಲ್ಲ. ಈವನ್ ಇದು ಅಂಬೇಡ್ಕರ್ ಸಹಿತ ಆದರೂ ಒಪ್ಕೊಂಡಂಥ ವಿಷಯ ಆಗಿದೆ. ಅದಕ್ಕೆ ಇಲ್ಲಿ ಎಲ್ಲರಿಗೂ ಶಿಕ್ಷಣ ಮತ್ತು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆಯನ್ನು ತರುವ ದಿಶೆಯಲ್ಲೇ ಚಿಂತನೆ ಮಾಡಿದರೆ ಭಾಳ ಯೋಗ್ಯ ಅಂತ ಹೇಳ್ತಾ ನನಗನ್ಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.